ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಾಬಿನ್ ಕ್ರಿಸ್ಟೋಫರ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ನಾವು ಹಿಂದಿನ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಮತ್ತು ಪೋಷಕರ ನಡುವೆ ಇರುವಂತಹ ಕೆಲವು ತಿಕ್ಕಾಟಗಳು, ಜೀವನಾಂಶ ವಿಷಯವಾಗಿ ಸಾಕಷ್ಟು ಸಮಸ್ಯೆಗಳಿರ್ತವೆ. ಅದನ್ನು ಅವರು ಅಪ್ಪ ಅಮ್ಮ ಕೋರ್ಟಿಗೆ ಹೋದ್ರು ಅಂತೇಳಿ ಅವ್ರು ಅನ್ಕೋಬೇಕು. ಆಮೇಲೆ ಅಯ್ಯೋ ನಾನು ಮಕ್ಕಳನ್ನು ಕೋರ್ಟಿಗೆ ಎಳಿಬೇಕಾಯ್ತಲ್ಲ ಅಂತಕೊಂಡು ಇವ್ರು ತಿಳ್ಕೊಳ್ಳೋದು, ಇವೆಲ್ಲ ಕೆಲವೊಂದು ಇರ್ತವೆ. ಆದರೆ ಅಂತಿಮವಾಗಿ ಏನಾಗುತ್ತಂದರೆ ಜೀವನ ನಿರ್ವಹಣೆನೇ ಕಷ್ಟ ಆಗಿಬಿಡುತ್ತೆ. ಹೌದು, ಅವರಿಗೆ ದುಡಿಯೋ ಶಕ್ತಿ ಇದ್ದರೆ ಆಯಿತು, ನಮ್ಮ ಕೈಕಾಲಲ್ಲಿ ಶಕ್ತಿ ಇರೋ ತನಕ ನಾವು ದುಡಿತೀವಿ ಅಂತ ಹೇಳ್ತಿರ್ತಾರೆ. ಆದರೆ ಅನಿವಾರ್ಯವಾಗಿ ಮುಂದೆ ಹೆಜ್ಜೆ ಇಡ್ತಾರೆ. ಈ ಅನಿವಾರ್ಯತೆ ಅಂತ ಅನ್ನೋದು ಕಾನೂನಾತ್ಮಕವಾಗಿ ಹೇಗೆ ಇರುತ್ತೆ ಸರ್? ಈಗ ಅಂದರೆ ಕಾನೂನೇ ಅಂತಿಮ ಆಗುತ್ತೆ ಅಥವಾ ಅನಿವಾರ್ಯತೆಗಳು ನಿಮಗೆ ಹಂಗಾಯಿತು ಹಿಂಗಾಯಿತು ಅಂತಿಲ್ಲ? ಸೊ ನಾವು ಹಿರಿಯ ನಾಗರಿಕರ ಕಾಯ್ದೆಯನ್ನು ನಾವು ಗಮನಿಸಿದ್ರೆ ಆ ಕಾಯ್ದೆಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಒಂದು ತಂದೆ ತಾಯಿ ಯಾರಿದಾರೋ ನಮ್ಮ ಸಮಾಜದಲ್ಲಿ ಅವರ ಬಗ್ಗೆ ನಾವು ಒಂದು ಗೌರವ ಏನಿದೆಯೋ ಒಂದು ಇಟ್ಕೊಬೇಕು. ಎರಡನೇದು, ಅವರು ನಮಗೋಸ್ಕರ ಮಾಡಿರ್ತಕ್ಕಂಥ ತ್ಯಾಗ ಏನಿದೆಯೋ ಅದನ್ನು ಕೂಡ ನಾವು ಮರಿಬಾರ್ದು. ಮತ್ತು ಬಹಳ ಮುಖ್ಯವಾಗಿ ಒಂದು ಸಮಾಜ ಯಾವ ಮಟ್ಟದಲ್ಲಿದೆ ಅಂತ ನಾವು ಹಿಂಗೆ ನೋಡ್ತೇವೆ ಅಂತ ಹೇಳಿದ್ರೆ, ನಾವು ನಮ್ಮ ಹಿರಿಯರನ್ನು ಹಿಂಗೆ ನೋಡ್ತೇವೆ, ಅವ್ರನ್ನ ಎಷ್ಟು ಗೌರವದಿಂದ ನೋಡ್ತೇವೆ. ಅವರು ವಯಸ್ಸಾದಂಥ ಕಾಲದಲ್ಲಿ ಅವರು ನಮ್ಮ ಜೊತೆ ಹೇಗೆ ನಮ್ಮ ಒಂದು ಇಡೀ ವಯಸ್ಸಲ್ಲಿ ನಮ್ಮ ಜೊತೆ ಹೇಗಿದ್ರು ಆ ರೀತಿಯಲ್ಲಿ ಅವ್ರು ಇದ್ದಾರಾ, ನಾವು ಅವ್ರನ್ನ ಹಿಂಗೆ ನೋಡ್ಕೊಳ್ತೇವೆ. ಸೊ ಇದೆಲ್ಲವೂ ಕೂಡ ನಾವು ಯಾವ ರೀತಿಯ ಒಂದು ಸಮಾಜವನ್ನು ಕಟ್ತಾ ಇದ್ದೇವೆ ಅನ್ನೋದನ್ನು ಅದು ತೋರಿಸುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಕಾನೂನು ಹೇಳಿದೆ ಅಂತ ಹೇಳಿದ್ರೆ, ಜಗಳಗಳು ಏನೇ ಇರ್ಬೋದು, ಸಮಸ್ಯೆಗಳು ಏನೇ ಇರ್ಬೋದು, ಅಂದರೆ ಕಾರಣಗಳು ಹಲವಾರು ಇರ್ಬೋದು, ಆದರೆ ಒಬ್ಬ ಮಗ ಅಥವಾ ಮಗಳಿರ್ಬೋದು, ಅವರು ಒಂದು ತಂದೆ ತಾಯಿಯನ್ನು ನೋಡ್ಕೊಳ್ಳೋವಂಥ ಮುಖ್ಯ ಬಾಧ್ಯತೆಯನ್ನು ಅವರು ಖಂಡಿತವಾಗಿ ಹೊಂದಿರ್ತಾರೆ ಅನ್ನೋದು ಈ ಕಾನೂನು ನಮಗೆ ಮುಖ್ಯವಾಗಿ ಹೇಳುತ್ತೆ. ಮತ್ತು ಇನ್ನೊಂದು ಏನು ತಿಳ್ಕೊಳ್ಬೇಕಂದ್ರೆ, ಮಕ್ಕಳು ಯೋಚನೆ ಮಾಡಬೇಕು. ಈಗ ಹಿರಿಯ ನಾಗರಿಕರಿಗೆ ಸರ್ಕಾರಗಳು ಅನೇಕ ಸೌಲಭ್ಯಗಳನ್ನು ಕೊಟ್ಟಿರ್ತಾರೆ. ಹೌದು, ಅಂದರೆ ಅವ್ರು ಎಷ್ಟು ಪ್ರಮುಖ ಅಂತ. ಹೌದು ಅಲ್ವಾ? ಹೌದು, ರಿಯಾಯಿತಿಗಳಿರ್ತವೆ, ಅವರಿಗಾಗಿ ಕೆಲವೊಂದು ವ್ಯವಸ್ಥೆಗಳಿರ್ತವೆ. ಆಮೇಲೆ ಹಿರಿಯರಿಗೆ ಬಸ್ಸಲ್ಲಿ ಕೂಡ ಸೀಟ್ ಬಿಟ್ಕೊಡ್ಬೇಕು, ಪಾಸ್ಗಳಲ್ಲಿ ರಿಯಾಯಿತಿ ಇರ್ತದೆ, ಬಸ್ಸಲ್ಲಿ ಇರುತ್ತೆ. ಹೀಗೆ ಅವರಿಗೆ ಒಂದು ಗೌರವ ಇರುತ್ತೆ. ಹೌದು, ಇವನ್ ಆಸ್ಪತ್ರೆಗಳಲ್ಲಿ ಕೂಡ ಸಮಸ್ಯೆ ಈ ಥರ ಇರೋರಿಗೆ, ಮೇಲೆ ಹತ್ತಿ ಹೋಗಿ ಬರೋವರಿಗೆ ಅವರಿಗೆ ಲಿಫ್ಟ್ ವ್ಯವಸ್ಥೆ ಆಗಲಿ ಎಲ್ಲವನ್ನು ಕೊಟ್ಟಿರ್ತಾರೆ. ಅಂದಮೇಲೆ ಮಕ್ಕಳಾದವ್ರು ನಾವು ಅಲ್ವಾ, ಸರ್ಕಾರ ಅವ್ರ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತದೆ, ನಮಗೂ ಕೂಡ ಅನೇಕ ಜವಾಬ್ದಾರಿಗಳಿವೆ, ಕರ್ತವ್ಯಗಳಿವೆ ಅನ್ನೋದನ್ನು ಮಕ್ಕಳು ತಿಳ್ಕೊಳ್ಬೇಕು. ಏನಂದರೆ, ನೀ ನೋಡು, ಇನ್ನೊಬ್ಬ ಮಗ ನೋಡಲಿ, ಇನ್ನೊಬ್ಬ ತಮ್ಮ ನೋಡಲಿ, ಇನ್ನೊಬ್ಬ ಮಗಳು ನೋಡಲಿ, ಅವ್ರಿಗೇನು ಕಮ್ಮಿ ಆಗೈತೆ ಅಂತೇಳಿ ಈ ಒಂದು ತಾತ್ಸಾರ ಇರುತ್ತೆ ನೋಡಿ. ಇದನ್ನೇ ಹೇಗೆ ನಿರ್ಧಾರ ಮಾಡ್ತಾರೆ ಸರ್? ಸೊ ಕಾನೂನಲ್ಲಿ ಆ ತಾತ್ಸಾರವನ್ನು ಅದು ಹೆಂಗೆ ಗಮನಿಸುತ್ತೆ ಅಂತ ಹೇಳಿದ್ರೆ, ಒಟ್ಟಾರೆ ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಮಕ್ಕಳು ಕೂಡ ಎಷ್ಟೆಷ್ಟು ಹಣವನ್ನು ಕೊಟ್ಟರೆ ಇವರ ಜೀವನಕ್ಕೆ ಸಹಾಯ ಆಗುತ್ತೆ ಅನ್ನೋದು ಕಾನೂನಿನ ದೃಷ್ಟಿಕೋನ ಆಗುತ್ತೆ. ಅಂದರೆ ಕಾನೂನಿಗೂ ತನ್ನದೇ ಆದಂಥ ಅಂದರೆ ಏನಾದರೂ ಲಿಮಿಟೇಷನ್ ಇರ್ತವೆ. ಅಂದರೆ ಎಲ್ಲ ಸಮಸ್ಯೆಗಳನ್ನು ಕೂಡ ಕಾನೂನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈಗ ಅವ್ರು ಇರತಕ್ಕಂಥ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಯಾವ ರೀತಿಯಾದಂಥ ಒಂದು ಸೂಕ್ತ ಒಂದು ಹಣವನ್ನು ಅಥವಾ ಇನ್ನೊಂದು ರೀತಿಯಲ್ಲಿ ಒಂದು ಸಹಾಯವನ್ನು ಕೊಟ್ಟರೆ, ಅವರು ಒಂದು ಹೆಲ್ತ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಥವಾ ರೆಂಟಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇರಲಿಕ್ಕೆ ಒಂದು ಮನೆ ಆಗಿರ್ಬೋದು, ಅಥವಾ ತಿನ್ಲಿಕ್ಕೆ ಊಟ ಆಗಿರ್ಬೋದು, ಸೊ ಅದನ್ನು ನೋಡಿ ಒಂದು ಕಂಫರ್ಟಬಲ್ ಆಗಿ ಒಂದು ಲೈಫ್ನ ನಡೆಸಲಿಕ್ಕೆ ಅವ್ರಿಗೆ ಏನು ಬೇಕೋ ಅನ್ನೋ ಒಂದು ಮೊತ್ತವನ್ನು ಡಿಸೈಡ್ ಮಾಡಿದ್ರೆ ಅದ್ರ ಪ್ರಕಾರ ಅದು ಫಿಕ್ಸ್ ಆಗುತ್ತೆ. ಅದೇ ರೀತಿ ನೀವು ಧರ್ಮವನ್ನು ಬಿಟ್ಟು ಹೋಗಿದ್ದೀರಾ ಅಂತ ಹೇಳಿದಾಗ ನಿಮಗೆ ಯಾವುದೇ ರೀತಿಯ ಸಪೋರ್ಟ್ ಸಿಸ್ಟಮ್ ಏನು ಬರ್ತಾ ಇತ್ತು ಕಾನೂನು ಚೌಕಟ್ಟಲ್ಲಿ, ಅದು ಕೂಡ ಕಡಿವಾಣ ಬೇರೆ ಆಗ್ತವೆ ಅಂತಲ್ವಾ? ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 965001081007 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.